ಕೇಂದ್ರ ಬಜೆಟ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ ಕಲಬುರಗಿಯಲ್ಲಿ. ಇವತ್ತು ಕೇಂದ್ರ ಬಜೆಟ್ ಮಂಡನೆಯಾಯಿತು. ಅದಾದ ನಂತರದಲ್ಲಿ ರಾಹುಲ್ ಗಾಂಧಿಯೂ ಸೇರಿದಂತೆ ಕಾಂಗ್ರೆಸ್ನ ಅನೇಕ ನಾಯಕರು ಬಜೆಟ್ನಲ್ಲಿ ಏನೂ ಇಲ್ಲ, ಏನ್ ಕೊಟ್ಟಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ರು. ಇದೀಗ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ, ನೋಡೋಣ. 3% ಒಳಗಡೆ ಇರುತ್ತೆ, ಆದರೆ ಇವರು 4.3%. ಕಳೆದ ವರ್ಷನೂ ಇಷ್ಟೇ ಇತ್ತು, 4.3%, 4.4. ಅದು ಅಂದಾಜು. ಪರಿಷ್ಕೃತ 1 ಲಕ್ಷ ಕೋಟಿ ಕಡಿಮೆ ಆಯಿತು. 4.4 ಆಗ್ಬೋದು, 5 ಆಗ್ಬೋದು, 6 ಆಗ್ಬೋದು. 4.3. ಸುಮಾರು ರೆವಿನ್ಯೂ ಡಿಫಿಸಿಟ್, ರಾಜಸ್ವ ಕೊರತೆ 5.92 ಲಕ್ಷ ಕೋಟಿಗಳು, ಅಂದರೆ ಬಜೆಟ್ ಗಾತ್ರದ 1.5%. ಕಳೆದ ವರ್ಷ ಹೋಲಿಸಿದ್ರೆ ಈ ವರ್ಷ ಸುಮಾರು 70,000 ಕೋಟಿಗಳು ಹೆಚ್ಚಾಗ್ತದೆ. ರೆವಿನ್ಯೂ ಡಿಫಿಸಿಟ್, ಫಿಸ್ಕಲ್ ಡಿಫಿಸಿಟ್ 4.3, ರೆವಿನ್ಯೂ ಡಿಫಿಸಿಟ್ 5.92 ಲಕ್ಷ. ಕರ್ನಾಟಕಕ್ಕೆ ಏನೇನೂ ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಕರ್ನಾಟಕ ಒಂದೇ ಅಲ್ಲ, ದಕ್ಷಿಣ ಕರ್ನಾಟಕಕ್ಕೂ ಏನೂ ಕೊಟ್ಟಿಲ್ಲ. ದಕ್ಷಿಣ ಭಾರತಕ್ಕೆ ಏನೂ ಕೊಟ್ಟಿಲ್ಲ. ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ? ಚೊಂಬು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಬಜೆಟ್ ಚೊಂಬು. ಎರಡು ಬಹಳ ಪ್ರಮುಖವಾಗಿ ಹೇಳಿರ್ತಕ್ಕಂಥದ್ದು. ಒಂದು, ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಚೆನ್ನೈ 5 ವರ್ಷದಲ್ಲಿ. ಬೆಂಗಳೂರು ಟು ಚೆನ್ನೈ, ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಚೆನ್ನೈ. ಹೈ ಸ್ಪೀಡ್ ರೈಲ್ ಹೇಳಿದ್ದಾರೆ. ಹೈ ಸ್ಪೀಡ್ ಟ್ರೈನ್ ಅದು 5 ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಿಂದ ಕರ್ನಾಟಕಕ್ಕೆ ಏನು ಉಪಯೋಗ ಆಗಲ್ಲ. ಇಲ್ಲ ಹೈದರಾಬಾದ್ ಇದೆ. ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ನಮಗಿಂತ ಹೆಚ್ಚಾಗಿ ಅನುಕೂಲ ಆಗೋದು ಹೈದರಾಬಾದು, ಆಂಧ್ರ, ತಮಿಳುನಾಡವ್ರಿಗೆ ಜಾಸ್ತಿ ಅನುಕೂಲ ಆಗುತ್ತೆ. ನಾವು ಏನು ಬಯಸಿತ್ತು ಅಂತಂದ್ರೆ, ನಮಗೆ ಬೇಕಾಗಿದ್ದದು ಏನಪ್ಪ ಅಂತಂದ್ರೆ ಬೆಂಗಳೂರು ಟು ಮುಂಬೈ, ಬೆಂಗಳೂರು ಟು ಮಂಗಳೂರು, ಬೆಂಗಳೂರು ಟು ಪುಣೆ. ನಮಗೆ ಬೇಕಾಗಿದ್ದದ್ದು ಹೈ ಸ್ಪೀಡ್ ಟ್ರೈನ್ಗಳು ಬೇಕಾಗಿದ್ದದ್ದು ನಮಗೆ. ಬೆಂಗಳೂರು ಟು ಪುಣೆ, ಬೆಂಗಳೂರು ಟು ಮಹಾರಾಷ್ಟ್ರ ಮುಂಬೈ, ಬೆಂಗಳೂರು ಟು ಮಂಗಳೂರು. ಬೈಕ್ ಕೇಳಿಸತ್ತ? ಹಂಗೆ ಎಲ್ರಿಗೂ ಕೇಳಿಸುತ್ತಾ? ಬೇಡ ಬಿಡಪ್ಪ. ನಾವು ಇವರು ಬಹಳ ಮಾತಾಡಿರೋದು ವಿಕಸಿತ ಭಾರತದ ಬಗ್ಗೆ.
ಈ ಮಾತಿನಲ್ಲಿ ಇದೆಯೇ ಹೊರತು ಗೊತ್ತಿಲ್ಲ. ಕೃಷಿಗಿಳಿಸ್ತಕ್ಕಂಥ ಯಾವುದೇ ಯೋಜನೆಗಳಿಲ್ಲ. ಕೇಳಿಸ್ತಾ ಇಲ್ಲ, ಹಿಂದಿನವ್ರಿಗೆ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇದೆಯಾ? ಈ ಕಡೆ ಬಾ. ಹೌದು, ಇವ್ರು ಬೇಡ ಅಂತಂದ್ರೆ ಕೇಳಿಸ್ತಾ ಇದೀನಿ ಈಗ. ನಾವು ಬಹಳ ಮುಖ್ಯವಾಗಿ ಕೇಳಿದ್ದದು ನೀರಾವರಿ ಯೋಜನೆಗಳಿಗೆ. ಒಂದೇ ಒಂದು ಶಬ್ದನೂ ಇಲ್ಲ ನೀರಾವರಿ ಯೋಜನೆಗಳು. ಈಗ ಅಪ್ಪರ್ ಭದ್ರಾ ಯೋಜನೆಯನ್ನ, ಅಪ್ಪರ್ ಕೃಷ್ಣ ಯೋಜನೆಯನ್ನ ನ್ಯಾಷನಲ್ ಪ್ರಾಜೆಕ್ಟ್ಸ್ ಮಾಡಿ ಅಂತ ಕೇಳಿದ್ದು. ಅದು ಮಾಡಿಲ್ಲ. ಆಮೇಲೆ ಅಪ್ಪರ್ ಭದ್ರಾ ಯೋಜನೆಗೆ 2023-24 ಬಜೆಟ್ನಲ್ಲಿ ಇದೇ ನಿರ್ಮಲಾ ಸೀತಾರಾಮನ್ ಅವರು 23-24 ಕೇಂದ್ರ ಬಜೆಟ್ನಲ್ಲಿ ಇದೇ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಮಂತ್ರಿಯಾಗಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. 5,300 ಕೋಟಿ ಕೊಡ್ತೀವಿ, 5,300 ಕೋಟಿ ಕೊಡ್ತೀವಿ ಅಂತೇಳಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಅದನ್ನು ಕೊಡಿ ಅಂತ ಕೇಳಿದ್ದು ನಾವು. ಇಷ್ಟು ವರ್ಷಗಳಾದರೂ ಕೂಡ ಇದು 3ನೇ ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರು ₹1 ಕೊಟ್ಟಿಲ್ಲ. ಮೇಕೆದಾಟು ಪ್ರಾಜೆಕ್ಟ್ ಈಗ ತಮಿಳುನಾಡಿನವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಆ ಅರ್ಜಿನೂ ವಜಾ ಆಗಿದೆ. ಆದರೂ ಮೇಕೆದಾಟನ್ನ ಕ್ಲಿಯರ್ ಮಾಡಿಕೊಟ್ಟಿಲ್ಲ. ಮೇಕೆದಾಟು is a reserving balancing ರಿಸರ್ವಾಯರ್ ಸುಮಾರು 65 TMC ನೀರನ್ನು ಹಿಡಿದಿರ್ತಕ್ಕಂಥದ್ದು. ಮೇಕೆದಾಟನ್ನ ಕರ್ನಾಟಕದಲ್ಲಿ ಕಟ್ಟೋದು ನಾವು, ತಮಿಳುನಾಡಿನಲ್ಲೆಲ್ಲ ಕಟ್ಟೋದು. ಸುಪ್ರೀಂ ಕೋರ್ಟ್ನವ್ರು ಏನು ಹೇಳಿದ್ದಾರೆ ಅಂತಂದ್ರೆ 177. ಇದು ಸಿಎಂ ಸಿದ್ದರಾಮಯ್ಯನವರ ಸುದ್ದಿಗೋಷ್ಠಿ.